ನಮಸ್ಕಾರ ಎಲ್ಲರಿಗೂ. ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮದುವೆ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮದುವೆ ಆದ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾವು ಯಾವ್ಯಾವ ಶಾಸ್ತ್ರ ಮಾಡ್ತೀವಿ ಅನ್ನೋದು ಇದು 3 ದಿನದಿಂದ ನಾನು ಶೂಟ್ ಮಾಡ್ಕೊಂಡು ಇಟ್ಕೊಂಡಿರೋ ವಿಡಿಯೋ. ಇದು ಬಂದ್ಬಿಟ್ಟು ಕೇಳ್ಬನ್ ಅಂತ, ಅಂದರೆ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಮದುವೆಗಿಂತ ಮುಂಚೆ ಇವಾಗ ನಮ್ಮನ್ನು ಬಿಟ್ಟು ಹೋಗ್ತಿರ್ತಾರಲ್ಲ, ಅವರಿಗೆ ಏನು ಇಷ್ಟ ಆಗುತ್ತೆ ಆ ತಿಂಡಿಯನ್ನು ಮಾಡಿಬಿಟ್ಟು ಈ ರೀತಿ ನಾವು ಅವಳಿಗೆ ತಿಂಡಿಯನ್ನು ತಿನ್ನಿಸ್ತೀವಿ. ತಿಂಡಿ ತಿಂದ ಮೇಲೆ ಅವಳು ಎಲ್ಲರದ್ದು ಆಶೀರ್ವಾದ ತಗೋತಾಳೆ. ಹಾಗಾಗಿ ಇದೊಂದು ನಮ್ಮಲ್ಲಿ ಪದ್ಧತಿ ಇದೆ ನೋಡಿ. ಈ ರೀತಿ ನಾವು ಅವಳಿಗೆ ಆರತಿ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆ ಒಳಗಡೆ, ಅಂದರೆ ಲಾಸ್ಟ್ ಅಲ್ವಾ ಅವಳು, ನಮ್ಮ ಮನೆ ಮಗಳಾಗಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಿಸ್ಕೊಂಡು ಕುಂಕುಮ ಭಂಡಾರ ಮತ್ತು ಅವಳ ಉಡಕ್ಕೆನ, ಅಂದರೆ ಉಡೆಯಕ್ಕೆ ಕೊಡ್ತೀವಿ ಲಾಸ್ಟು. ಅದೆಲ್ಲ ಆದಮೇಲೆ ಅವಳು ತಿಂಡಿಯನ್ನು ತಿಂತಾಳೆ. ಇವಾಗ ನಮ್ಮ ಕಡೆ ಹಳದಿ ಶಾಸ್ತ್ರ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಆಕಿನ ಈಗ ಕುಣಿಸೋದ ಮತ್ತ ಕುಣಿಸಿ 5 ಮಂದಿ ಇದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕಲ್ಲ ಜರ ಆಕಿನ ಅದನ್ನ ದೂರ ಆಗಂಗವ. ಆಕಿ ಹತ್ತು ಬರ್ದಂಗ ಜರ ದೂರ ಯಾವ್ಯಾಗ ಹತ್ತು ಕಡೆ
ನೋಡಿ ಎಳ್ನೀರು ಇದ ಮದುಮಗಳಿಗೆ ಏನಿರಲಿ ಆತ ಏನಿರಲಿ ದೇವಕ್ಕ ಏನಿರಲಿ ನಮ್ಮ ದೇವರ ಮದುಮಗಳಿಗೆ ಎನ್ನೆರಿಲೆ 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 ದೇವಕ್ಕ ಎನ್ನೆರಿಲೆ ದೇವರ ಮದುಮಗಳಿಗೆ ಎನ್ನೆರಿಲೆ ಆಯ ಮುತ್ತೆ ಧರ್ಮದ ಏತನು ಆಯ ಜನ ಏನಿರ್ತಾನ ದೇವ ಧರ್ಮದ ಇರ್ತಾನ ದೇವ ಧರ್ಮದ ಇರ್ತಾನ ಶನಿ ಎಲ್ಲ ತೆಗೆದ್ಮೇಲೆ ಹುಡುಗಿಗೆ ಮತ್ತೆ ತಿರ್ಗಾ ನಾವು ಹಳದಿ ಸೀರೆನ ಉಡಿಸಿ ಈ ರೀತಿ ರೆಡಿ ಮಾಡಿ ಅವ್ರ ಖುಷಿಗೋಸ್ಕರ ಎಲ್ಲರೂ ಚಿಕ್ಕದಾಗಿ ಡಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ನಮ್ಮ ಹಳ್ಳಿ ಕಡೆ ಈ ರೀತಿ ಪ್ರೋಗ್ರಾಮ್ಸ್ ಎಲ್ಲ ಆಗೋದು ಅಪರೂಪನೇ. ಸೊ ನೋಡ್ತಿರ್ಬೋದು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ನಮ್ಮಲ್ಲಿ ಈ ರೀತಿ ಇರುತ್ತೆ ನೋಡಿ. ನಾನು ಮದುವೆ ಬ್ಲಾಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಹಳದಿ ಮತ್ತು ಶನಿಯನ್ನು ತೆಗಿತಾರೆ ನೋಡಿ, ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ರೀತಿ ಚಿಕ್ಕದಾಗಿರುತ್ತೆ. ನನಗೆ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ಕ್ಲಿಪ್ಪನ್ನು ನಾನು ಶೂಟ್ ಮಾಡಿದ್ದೆ, ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಾಂಗೆಲ್ಲ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಸಾಂಗ್ ಎಲ್ಲ ನಾನು ಹಾಕ್ತಾ ಇಲ್ಲ. ಸೊ ಈ ರೀತಿ ನಮ್ಮಲ್ಲಿ ಫಂಕ್ಷನ್ಗಳಾಗುತ್ತೆ ನೋಡಿ. ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹುಡುಗಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಕಮೆಂಟ್ ಹಾಕಿ. ಸೊ ತುಂಬ ಖುಷಿಯಾಗಿದ್ದಾಳೆ. ರಾಯರ ಆಶೀರ್ವಾದದಿಂದ ಅವಳು ಮದುವೆ ಫಿಕ್ಸ್ ಆಯಿತು. ತುಂಬ ದಿನ ಆಯಿತು, ಬಾಸಿಂಗ್ ಜಡ ಅಂತೀವಲ್ಲ ಹಾಗೆ. ಸೊ ತುಂಬ ವರಗಳೆಲ್ಲ ಬಂದುಬಿಟ್ಟು ಹೋದರು. ಈ ವರ ಅವಳಿಗೆ ಇಷ್ಟ ಆಗಿ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾಳೆ. ಅದು ನಮಗೆ ತುಂಬಾ ಖುಷಿ ಕೊಡ್ತಾ ಇರೋದು. ಸೊ ಜನಗಳೇನೋ ಬೇಜಾನ್ ಮಾತಾಡ್ತಿರ್ತಾರೆ, ಹಾಗಾಗಿ ನಾವು ನಮ್ಮ ತಾಳ್ಮೆಯನ್ನು ಕಳ್ಕೊಬಾರ್ದು. ಸೊ ನಮಗೂ ಒಳ್ಳೆ ಟೈಮ್ ಬರುತ್ತೆ, ಒಳ್ಳೆ ದಿನ ತೋರಿಸ್ತಾರೆ. ಅವಳು ರಾಯರನ್ನು, ನಾನು ಅವಳು ಕೂಡ ಸೇರಿ ರಾಯರನ್ನು ನಂಬಿದ್ದಕ್ಕೆ ಅವಳಿಗೆ ಈ ರೀತಿ ತುಂಬಾ ಖುಷಿಯಾಗಿರೋ, ತುಂಬ ಚೆನ್ನಾಗಿಟ್ಟಿರೋ ಹುಡುಗನೇ ಸಿಕ್ಕಿದ್ದಾನೆ ನೋಡಿ. ಸೊ ಅವಳು ಇದೇ ರೀತಿ ಖುಷಿಯಾಗಿರಲಿ ಅಂತ ರಾಯರ ಹತ್ರ ನಾನು ಕೇಳ್ಕೊತೀನಿ. ಯಾವಾಗಲೂ ರಾಯರ ಆಶೀರ್ವಾದ ಅವಳ ಮೇಲೆ ಇರಲಿ ಹೀಗೆ. ಮತ್ತು ಅವಳು ತುಂಬ ದಿನದಿಂದ ಟ್ರೈ ಮಾಡ್ತಿದ್ಳು, ಹಂಗೆ ರಾಯರಿಗೆ ಮುಡುಪು ಕಟ್ಟಿದ್ಳು. ಮುಡುಪು ಕಟ್ಟಿದ್ದ ಒಂದು 4ನೇ ದಿವಸಕ್ಕೆ ಈ ಸ್ಥಳ ಅವಳಿಗೆ ಬಂದಿರೋದು. ಸೊ ನನಗಂತೂ ತುಂಬ ಸಖತ್ ಖುಷಿ ಆಗ್ತಿದೆ, ಯಾಕಂದರೆ ಅವಳು ನನ್ನ ವಾರ್ಗಿತಿ ಮಗಳಾಗಿದ್ರೂ ನನಗೂ ಮಗಳ ಥರ ತುಂಬಾ ಹಚ್ಕೊಂಡಿದ್ಳು ನೋಡಿ. ಆ ಕಡೆದು ಒಂದು ಸತಿ ದುಃಖನೂ ಆಗುತ್ತೆ, ಯಾಕಂದರೆ ಇವಾಗ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾಳಲ್ಲ, ಹಾಗಾಗಿ. ಸೊ ಖುಷಿ ಅಂತೂ ದುಃಖದಕ್ಕಿಂತ ಜಾಸ್ತಿ ನನಗೆ ಖುಷಿನೇ ಇದೆ ನೋಡಿ. ಈ ರೀತಿ ನನಗೆ ಅವಳು ಸಂತೋಷವಾಗಿರೋದೇ ನೋಡಬೇಕಾಗಿದ್ದು, ಯಾಕಂದರೆ ಜನಗಳಿಂದ ತುಂಬಾ ಅನ್ಸ್ಕೊಂಡು ಬಿಟ್ಟಿದ್ದಳು ಅವಳು. ಸೊ ಈ ರೀತಿ ಇವತ್ತಿನ ಬ್ಲಾಗ್ ಇತ್ತು. ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.